ಅದರಲ್ಲಿ ಪ್ರಮುಖವಾಗಿ ರಂಗಭೂಮಿಯಲ್ಲಿ ವೇಷಭೂಷಣ ಇದರ ಬಗ್ಗೆ ಪ್ರಮುಖವಾಗಿ ಗಮನಿಸಿದ್ದು. ಅಷ್ಟೇ ಅಲ್ಲದೆ ರಂಗ ಸಜ್ಜಿಗೆ ಅಂತಕ್ಕಂಥದ್ದು, ಅಂದರೆ ರಂಗಭೂಮಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಹೇಗೆ ತೊಡಗಿಸ್ಕೋಬೇಕು, ಅಷ್ಟೇ ಅಲ್ಲದೆ ರಂಗಭೂಮಿ ಅಂತಕ್ಕಂಥದ್ದು ಹೇಗಿದೆ, ಹೇಗಿರುತ್ತೆ ಅನ್ನೋದನ್ನು ಇವರು ಮೊದಲಿಗೆ ಒಬ್ಬ ವ್ಯಕ್ತಿಗೆ, ಅಂದರೆ ರಂಗಭೂಮಿ ಕಲಾವಿದರಿಗೆ ಕಲಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಸಾಹಿತ್ಯಕ್ಕೆ ದುಡಿದಂತಹ ಸಾಧಕರು ಹಾಗೂ ರಂಗಭೂಮಿ ಕಲಾವಿದರು ಹಾಗೂ ಇನ್ನಿತರ ಹಲವು ಚಿತ್ರನಟರು ಇವರನ್ನೆಲ್ಲ ಪರಿಚಯಿಸುವ ಪುಟ್ಟ ಪ್ರಯತ್ನ ಒಂದೇ ಸಂಚಿಕೆಯಲ್ಲಿ. ಬನ್ನಿ, ಇವತ್ತು ನಾವು ಯಾರನ್ನ ಪರಿಚಯ ಮಾಡುತ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀರಿ. ಹೌದು ಸ್ನೇಹಿತರೆ, ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇರೋದು ರಂಗಭೂಮಿ ಕಲಾವಿದರನ್ನು. ಇವರು ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು. ಮೈಸೂರಿನಲ್ಲಿ ಇವರದೇ ಆದಂತಹ ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಾರೆ. ಅವರು ಏನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅಂತ ನೀವೆಲ್ಲರೂ ಕೂಡ ತಿಳ್ಕೋಬೇಕು ಅಂದರೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಆಲಿಸಿ ಅಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸುಬ್ಬಯ್ಯ ನಾಯ್ಡು ಅವರು 1896ರಲ್ಲಿ ಮೈಸೂರು ಜಿಲ್ಲೆಯ ಮಾದಲಾಪುರದಲ್ಲಿ ಜನ್ಮ ತಾಳ್ತಾರೆ. 1896ರಲ್ಲಿ ಜನ್ಮ ತಾಳ್ತಾರೆ. ಕ್ಷಮೆ ಇರಲಿ ಸ್ನೇಹಿತರೆ, 1896ರಲ್ಲಿ ಇವರು ಜನ್ಮ ತಾಳ್ತಾರೆ. ಮೈಸೂರು ಜಿಲ್ಲೆಯ ಮಾದಲಾಪುರದಲ್ಲಿ ಜನ್ಮ ತಾಳ್ತಾರೆ. ನಟ, ನಿರ್ದೇಶಕ ಇದಿಷ್ಟೇ ಅಲ್ಲದೆ ರಂಗಭೂಮಿ ಕಲಾವಿದರು. ಇವರು 1934ರಲ್ಲಿ ತೆರೆಕಂಡಂತಹ ವಾಕ್ಚಿತ್ರ ಸತಿ ಸುಲೋಚನಾ ಅನ್ನುವಂತಹ ಚಿತ್ರದಲ್ಲಿ ನಾಯಕ ಇಂದ್ರಜಿತುವಿನ ಪಾತ್ರವನ್ನು ನಿರ್ವಹಿಸ್ತಾರೆ. ಇನ್ನು ರಂಗಭೂಮಿ ಕ್ಷೇತ್ರಕ್ಕೆ ಬಂದಾಗ, ರಂಗಭೂಮಿಯಲ್ಲಿ ಕ್ರಮಬದ್ಧವಾಗಿ ಒಂದು ನಾಟಕಗಳನ್ನು ಅಭಿನಯಿಸಬೇಕು, ಅಷ್ಟೇ ಅಲ್ಲದೆ ಶಿಸ್ತುಬದ್ಧವಾಗಿ ಹೇಗಿರಬೇಕು ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಮೂಡಿಸಿದಂತಹ ವ್ಯಕ್ತಿ ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು. ಯಾಕಂದರೆ ಒಂದು ಕಲೆ ಪ್ರಕಾರ ಅಂದ ತಕ್ಷಣ ಅದಕ್ಕೆ ಒಂದು ನಿಯಮ ಇರುತ್ತೆ, ಒಂದು ವಿಭಾಗ ಇರುತ್ತೆ. ಅಂದರೆ ಯಾರು ಬೇಕಂದರೆ ಯಾರು ಹೋಗಿ ಅಭಿನಯ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಹಾಗೆ ಒಂದು ಅಭಿನಯ ಅಂದ ತಕ್ಷಣ ಏನೆಲ್ಲ ಇರಬೇಕು, ಆತನ ಕೌಶಲ್ಯ ಏನು ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಮೂಡಿಸಿದ್ದಂಥವರು ನಮ್ಮ ಎಂ.ವಿ. ಸುಬ್ಬಯ್ಯ ನಾಯ್ಡು ಅವರು. ಇವರು ಪ್ರಮುಖವಾಗಿ 1932ರಲ್ಲಿ ಸಾಹಿತ್ಯ ಸಾಮ್ರಾಜ್ಯ ಅಂತಕ್ಕಂತಹ ಸ್ವಂತ ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಇದಿಷ್ಟೇ ಅಲ್ಲದೆ
ಆ ನಾಟಕ ಕಂಪನಿಯ ಮೂಲಕ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ, ಅಂದರೆ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರ ಜೊತೆಗೆ ನಾಟಕ ಅಂದರೆ ಹೇಗಿರಬೇಕು, ಯಾವ ಯಾವ ಅಂಶಗಳನ್ನು ಅಳವಡಿಸ್ಕೋಬೇಕು ಅಂತಕ್ಕಂತಹ ಒಂದು ಕಲ್ಪನೆಯನ್ನು, ಅಂದರೆ ಒಂದು ಆಲೋಚನೆಯನ್ನು ಮೂಡಿಸಿದಂತಹ ವ್ಯಕ್ತಿ ನಮ್ಮ ಸುಬ್ಬಯ್ಯ ನಾಯ್ಡು ಅವರು. ಪ್ರಮುಖ ನಾಟಕಗಳು ಭೂ ಕೈಲಾಸ, ವಸಂತ ಸೇನ, ಕೀಚಕವಧೆ, ಇನ್ನೂ ಹಲವು ನಾಟಕಗಳು ಇವರ ಕಂಪನಿಯ ಮೂಲಕ ಯಶಸ್ವಿಯಾಗಿ ಪ್ರದರ್ಶನಗೊಂಡಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ಕಾರ್ಯವನ್ನು ಮಾಡ್ತಾನೆ ಅಂದ ತಕ್ಷಣ ಆ ಯಶಸ್ಸನ್ನು ಕಾಣುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಯಶಸ್ಸನ್ನು ಕಂಡದ್ದು ನಮ್ಮ ಸುಬ್ಬಯ್ಯ ನಾಯ್ಡು ಅವರು. ನಂತರದಲ್ಲಿ ಈ ಪುರಾಣ ಪಾತ್ರಗಳ ಮೇಲಿನ ಇವರ ಪ್ರಭಾವ ಹಲವಾರು ನಾಯಕರ ಮೇಲೆ ಪ್ರಭಾವ ಬೀರಿದಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ನಾಟಕವನ್ನು ಮಾಡ್ತಾ ಇದ್ದಾನೆ ಅಂದರೆ ಆ ನಾಟಕದ ಪಾತ್ರವಾಗಿ ಒಳಹೊಕ್ಕುವಂಥದ್ದು ಇವರ ಒಂದು ಪ್ರಮುಖ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಬರೋದಿಲ್ಲ. ಆ ಪಾತ್ರದ ಒಳಗೆ ಪ್ರವೇಶ ಮಾಡಿದಾಗ ಕೇಳುಗರಿಗೆ ಒಂದು ಅದ್ಭುತವಾದ ಕಲ್ಪನೆಯನ್ನು ನೀಡ್ತಕ್ಕಂಥದ್ದು, ಈಗ ಏನಾಗ್ತಾ ಇರ್ಬೋದು ಅಂತಕ್ಕಂತಹ ಕಲ್ಪನೆ ಮೂಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಹಲವಾರು ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಕ್ಕಂತಹ ನಾಟಕಗಳಲ್ಲಿ ನೀವು ಇದನ್ನು ಪ್ರಮುಖವಾಗಿ ಗಮನಿಸ್ಬೋದು. ನಾವು ಕೂಡ ಹಲವಾರು ನಾಟಕಗಳನ್ನು ಕೇಳಿದ್ದೇವೆ, ಕೇಳ್ತಾನೆ ಇದ್ದೇವೆ, ಇನ್ನು ಮುಂದೆನೂ ಕೂಡ ಕೇಳ್ತೇವೆ. ಆ ಪಾತ್ರಗಳ ಪ್ರವೇಶ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಬರಬೇಕು. ಆ ಪಾತ್ರ ಪ್ರವೇಶ, ಆ ಪುರಾಣಗಳ ಬಗ್ಗೆ ಒಂದಿಷ್ಟು ಕಲ್ಪನೆಯನ್ನು ಮೂಡಿಸ್ತಕ್ಕಂಥದ್ದು. ಇದಿಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಚಲಿಸುವ ರಂಗಮಂಟಪವನ್ನು, ಅಂದರೆ ರಂಗವೇದಿಕೆಯನ್ನು ಇವರು ನಿರ್ಮಾಣ ಮಾಡಿದ್ದು. ಅಂದರೆ ರಾಮನ ಒಂದು ನಾಟಕವನ್ನು ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ರಂಗವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಇವರ ಪ್ರಮುಖವಾದ ಮತ್ತೊಂದು ಕೊಡುಗೆ ಅಂತಲೇ ಹೇಳ್ಬೋದು. ಇನ್ನು ಇವರ ಬಾಲ್ಯ ಜೀವನದ ಬಗ್ಗೆ ಒಂದಷ್ಟು ತಿಳಿಯೋದು ಬಹಳ ಅವಶ್ಯಕವಾಗುತ್ತೆ. ಬಾಲ್ಯ ಜೀವನವನ್ನು ನೋಡ್ತಾ ಹೋದಂತೆ ಬಹಳಷ್ಟು ಕಷ್ಟಕರ ಸನ್ನಿವೇಶವನ್ನು ಇವರು ಎದುರಿಸ್ತಾರೆ. ತಮ್ಮ ಬಾಲ್ಯದಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ನೋಡಿ ಸ್ನೇಹಿತರೆ, ಯಾರಿಗೇ ಆಗಲಿ ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ಸನ್ನಿವೇಶದಲ್ಲಿ ಆಗ್ತಕ್ಕಂತಹ ನೋವು ಅದು ಹೇಳತೀರದಂತಹ ನೋವು ಅಂತಲೇ ಹೇಳ್ಬೋದು. ಇವರು ಕೂಡ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಳ್ತಾರೆ. ಸುಬ್ಬಯ್ಯ ನಾಯ್ಡು ಅವರು ಬಾಲ್ಯದಲ್ಲಿ ತಮ್ಮ ಸೋದರ ಮಾವನ ಮನೆಯನ್ನು ಸೇರಿಕೊಳ್ತಾರೆ. ಅಲ್ಲಿ ಇವರು ತುಂಬಾ ಕಷ್ಟವನ್ನು ಎದುರಿಸಬೇಕಾಗುತ್ತೆ. ಮನೆ ಕೆಲಸದ ಜೊತೆಗೆ ಎಮ್ಮೆ ಹಸುವನ್ನು ಮೇಯಿಸ್ತಕ್ಕಂಥದ್ದು, ಇನ್ನಿತರ ಹಲವು ಕಷ್ಟಕರ ಕೆಲಸದಲ್ಲಿ ತಮ್ಮನ್ನು ಬಾಲ್ಯದಲ್ಲಿಯೇ ತೊಡಗಿಸ್ಕೊಂಡದ್ದು ಇಂದು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳೇಬೇಕಾದಂತಹ ವಿಷಯವಾಗಿದೆ. ನಂತರದಲ್ಲಿ ಇವರು ಕೆಲಸ ಮಾಡೋದಕ್ಕೆ ಸಾಧ್ಯವಾಗದೆ ಮೈಸೂರಿಗೆ ಮರಳಿ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಬಾಲ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಹಲವಾರು ಮಂಡಿಗಳಲ್ಲಿ ಕೂಲಿ ಕಾರ್ಮಿಕರಲ್ಲಿ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಈಗಿನ ಥರ ಶಾಲೆಗೆ ಹೋಗಬೇಕು, ಶಾಲೆಯನ್ನು ಕಲಿಬೇಕು ಅಂದ ತಕ್ಷಣ ಹಲವಾರು ಸವಾಲುಗಳು ಬರ್ತಾಯಿದ್ವು. ಅವಾಗ ಔಷಧಿ ಅಷ್ಟಾಗಿ ಇರಲಿಲ್ಲ ಅಂತಕ್ಕಂಥದ್ದು ಒಂದಾದರೆ, ಮತ್ತೊಂದು ತಮ್ಮ ಕುಟುಂಬವನ್ನು ನಿರ್ವಹಿಸಬೇಕು, ತಮ್ಮ ಜೀವನವ ಹೊಟ್ಟೆಪಾಡಿಗಾಗಿ ಒಂದೊತ್ತಿನ ಅನ್ನಕ್ಕೋಸ್ಕರ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಇವತ್ತು ನಾವು ಹೇಳ್ಬೋದು ಬಾಲಕಾರ್ಮಿಕರಾಗಿ ದುಡಿಸ್ಕೊಳ್ಬಾರ್ದು ಅಂತ, ಆದರೆ ಒಂದು ವೇನಲ್ಲಿ ನಾವು ಯೋಚನೆ ಮಾಡಿದ್ರೆ ಏನಂದರೆ, ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಬರುತ್ತೆ. ಬಂದಾಗ ಒಂದಿಷ್ಟು ಸವಾಲುಗಳನ್ನು
ಎದುರಿಸಬೇಕಾಗತ್ತೆ. ಶಾಲೆಗೆ ಹೋಗಬೇಕು ಅಂತ ಇಷ್ಟ ಇದ್ದರೂ ಕೂಡ ಕೊನೆಗೆ ಆ ಶಿಕ್ಷಣದಿಂದ ವಂಚಿತರಾಗುವಂಥ ಸನ್ನಿವೇಶ ಒದಗಿ ಬರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನಂತರದಲ್ಲಿ ರಂಗಭೂಮಿಯ ಕಡೆ ಒಲವು ಬೆಳೆಯುತ್ತೆ ಇವರಿಗೆ. ಅಂದರೆ ಅವರ ಕಷ್ಟಕರ ಸನ್ನಿವೇಶದ ನಡುವೆಯೂ ಕೂಡ ರಂಗಭೂಮಿಯ ಒಲವನ್ನು ಬೆಳೆಸ್ಕೊಂಡಂಥದ್ದು ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗುರುತಿಸಬಹುದಾದಂತಹ ವಿಷಯ. ಮೈಸೂರು ಮಾದಪ್ಪ ಅವರ ಬಳಿಯಲ್ಲಿ ಇವರು ಸಂಗೀತದ ಜೊತೆಗೆ ರಂಗಭೂಮಿ ತರಬೇತಿಯನ್ನು ಕೂಡ ಪಡ್ಕೊಳ್ತಾರೆ. ಅಂದರೆ ರಂಗಭೂಮಿ ಅಂದರೆ ಹೇಗಿರಬೇಕು, ಯಾವ ಯಾವ ಅಂಶಗಳನ್ನು ಅಳವಡಿಸ್ಕೋಬೇಕು, ನಾಟಕಗಳನ್ನು ಹೇಗೆ ಅಭಿನಯ ಮಾಡಬೇಕು, ಹಾಗೆ ಒಂದು ನಾಟಕವನ್ನು ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥ ಎಲ್ಲ ಬಾಲ್ಯ ಪಾಠಗಳು ಅಂತ ಇರ್ತಾವಲ್ಲ, ಸಂಗೀತದಲ್ಲೇ ಆಗಿರ್ಬೋದು, ಈ ಎಲ್ಲ ಅಂಶಗಳಲ್ಲಿ ಕೂಡ ಪ್ರಮುಖವಾಗಿ ನಾವು ಗುರುತಿಸ್ಬೋದು. ನಂತರದಲ್ಲಿ ಇವರು ರಂಗಭೂಮಿಯ ಜೊತೆಗೆ ಚಿತ್ರರಂಗಕ್ಕೂ ಕೂಡ ಪಾದಾರ್ಪಣೆ ಮಾಡಿದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೂ ಕೂಡ ಚಿತ್ರನಟರಿರ್ಬೋದು, ಚಿತ್ರ ನಿರ್ದೇಶಕರಿರ್ಬೋದು, ಗಾಯಕರಿರ್ಬೋದು, ಇನ್ಯಾರೇ ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂದ ತಕ್ಷಣ ಅವರು ಶ್ರೀಮಂತರು ಅಂತಕ್ಕಂತಹ ಭಾವನೆ ಕೆಲವರಲ್ಲಿದೆ. ಆದರೆ ಅವರೂ ಕೂಡ ಕಷ್ಟಕರ ಸನ್ನಿವೇಶದಿಂದ ಬಂದಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಮರೆತು ಬಿಡ್ತೀವಿ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಆ ನೋವೇನು, ಆ ಕಷ್ಟ ಏನು ಅಂತಕ್ಕಂಥದ್ದು. ನಾವು ಕೇವಲ ಸಿನಿಮಾವನ್ನು ನೋಡ್ತೇವೆ, ಒಂದಿಷ್ಟು ಆನಂದ ಪಡ್ತೇವೆ, ಅದು ಒಳ್ಳೆಯದು. ಆದರೆ ಅವರಿವರ ಬಗ್ಗೆ ಒಂದಿಷ್ಟು ಟೀಕೆಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಮೊದಲು ನಿಲ್ಲಿಸಬೇಕಾಗತ್ತೆ. ಯಾಕಂದರೆ ಎಲ್ಲ ಕಲೆಗಳಿಗೂ ಕೂಡ ತನ್ನದೇ ಆದ ಮಹತ್ವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಈ ಪ್ರೀತಿ ವಿಶ್ವಾಸದ ನಡುವೆ ಬೆಳೆದದ್ದೇ ನಮ್ಮ ಸುಬ್ಬಯ್ಯ ನಾಯ್ಡು ಅವರು. ಇವರು ಪ್ರಮುಖವಾಗಿ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳದೆ ಇದ್ದರೂ ಕೂಡ ಸಾಹಿತ್ಯದ ಮತ್ತೊಂದು ಪ್ರಕಾರವಾದಂತಹ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡದ್ದು ಇಲ್ಲಿ ನಾವು ಪ್ರಮುಖವಾಗಿ ನೆನಪು ಮಾಡಿಕೊಳ್ಳಲೇಬೇಕಾದಂತಹ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಹಿತ್ಯ, ರಂಗಭೂಮಿ, ನಾಟಕ ಇವೆಲ್ಲವೂ ಕೂಡ ಸೇರಿದಾಗಲೇ ಒಂದು ಪ್ರಮುಖವಾದಂತಹ ಸಾಹಿತ್ಯ, ಕನ್ನಡ ಸಾಹಿತ್ಯ ರೂಪುಗೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅಂಥದರಲ್ಲಿ ನಮ್ಮ ವಿ ಸುಬ್ಬಯ್ಯ ನಾಯ್ಡು ಅವರು ನಾಟಕ ಕ್ಷೇತ್ರದಲ್ಲಿ, ರಂಗಭೂಮಿಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಪ್ರಯೋಗಗಳ ಮೂಲಕ ಜನಮನ್ನಣೆಯನ್ನು ಗಳಿಸಿಕೊಂಡದ್ದು ಇಲ್ಲಿ ನಾವು ಪ್ರಮುಖವಾಗಿ ನೆನಪು ಮಾಡಿಕೊಳ್ಳುವಂತಹ ವಿಷಯವಾಗಿದೆ. ಇವರ ನಾಟಕ ಕೃಷಿಯ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ. ಯಾವ ಯಾವ ನಾಟಕಗಳನ್ನು ಇವರು ಅಭಿನಯ ಮಾಡಿದರು, ಯಾವ ಯಾವ ಚಿತ್ರಗಳನ್ನು ಅಭಿನಯ ಮಾಡಿದ್ರು ಅಂತ. ಅದರಲ್ಲಿ ಪ್ರಮುಖವಾಗಿ ರಂಗಭೂಮಿಯಲ್ಲಿ ವೇಷಭೂಷಣ ಇದರ ಬಗ್ಗೆ ಪ್ರಮುಖವಾಗಿ ಗಮನಿಸಿದ್ದು. ಅಷ್ಟೇ ಅಲ್ಲದೆ ರಂಗ ಸಜ್ಜಿಗೆ ಅಂತಕ್ಕಂಥದ್ದು, ಅಂದರೆ ರಂಗಭೂಮಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಹೇಗೆ ತೊಡಗಿಸ್ಕೋಬೇಕು, ಅಷ್ಟೇ ಅಲ್ಲದೆ ರಂಗಭೂಮಿ ಅಂತಕ್ಕಂಥದ್ದು ಹೇಗಿದೆ, ಹೇಗಿರುತ್ತೆ ಅನ್ನೋದನ್ನು ಇವರು ಮೊದಲಿಗೆ ಒಬ್ಬ ವ್ಯಕ್ತಿಗೆ, ಅಂದರೆ ರಂಗಭೂಮಿ ಕಲಾವಿದರಿಗೆ ಕಲಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು. ನಂತರದಲ್ಲಿ ನಾಟಕದ ವಿಷಯಕ್ಕೆ ಬಂದಾಗ ಆ ನಾಟಕದಲ್ಲಿ ಅಭಿನಯ ಮಾಡಬೇಕು ಅಂದರೆ ಯಾವ ಯಾವ ವೇಷಭೂಷಣಗಳನ್ನು ತೊಡಬೇಕು, ಹೇಗಿರಬೇಕು ನಾಟಕದಲ್ಲಿ ಅಂತಕ್ಕಂತಹ ಒಂದು ಪ್ರಮುಖವಾದ ವಿಷಯವನ್ನು ಇಲ್ಲಿ ಅವರು ತಿಳಿಯಪಡಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಇವರ ಅಂತಿಮ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳೋದಾದರೆ, ಇವರು ನಾಟಕವನ್ನು ತಮ್ಮ ಉಸಿರಾಗಿಸ್ಕೊಂಡಿದ್ದಂಥವರು. ಅಷ್ಟೇ ಅಲ್ಲದೆ ಚಿತ್ರರಂಗದಿಂದ ದೂರವಾದ ನಂತರ ತಮ್ಮ ನಾಟಕ ಕಂಪನಿ ಸಾಹಿತ್ಯ ಸಾಮ್ರಾಜ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಹಲವಾರು ನಾಟಕಗಳಲ್ಲಿ ಅಭಿನಯಿಸುವುದರ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾದದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು. 1962ರಲ್ಲಿ ಇವರು ಮಂಡ್ಯದಲ್ಲಿ ತಮ್ಮ ನಾಟಕದಲ್ಲಿ ಅಂತಿಮ ಪ್ರದರ್ಶನ, ಅಂದರೆ ಅಂಬರೀಷ್ ಅವರ ಪಾತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ಹೃದಯಘಾತದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗ್ತಾರೆ.
ಇದಿಷ್ಟೇ ಅಲ್ಲದೆ ಅವರ ಪತ್ನಿ ಮುನಿವೆಂಕಟಮ್ಮ ಅವರು ಕೂಡ ಅದೇ ದಿನ ಆ ಸಾವಿನ ಸುದ್ದಿ ಕೇಳಿ ಅವರು ಕೂಡ ವಿಧಿವಶರಾದದ್ದು ಮತ್ತೊಂದು ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಹೀಗೆ ನಮ್ಮ ಸುಬ್ಬಯ್ಯ ನಾಯ್ಡು ಅವರು ತಮ್ಮ ಅಂತಿಮ ಕೊನೆಯ ಉಸಿರಿನವರೆಗೂ ಕೂಡ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು, ನಾಟಕಗಳಲ್ಲಿ ಅಭಿನಯ ಮಾಡಿದ್ದು, ಇವೆಲ್ಲವನ್ನು ಗಮನಿಸಿದಾಗ ಸಾಹಿತ್ಯದ ಮತ್ತೊಂದು ಭಾಗವಾದ ರಂಗಭೂಮಿ ಅಂತಕ್ಕಂಥದ್ದು, ನಾಟಕಗಳು ಅಂತಕ್ಕಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಳ್ತವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾದಂತಹ ಸನ್ನಿವೇಶವಾಗಿದೆ. ಯಾಕಂದರೆ ನಾಟಕಗಳು ಅಂದ ತಕ್ಷಣ ಕೇವಲ ಅದು ಪ್ರೇಕ್ಷಕರಿಗೆ ಒಂದು ನೋಡುವ ನೋಟ ಅಷ್ಟೆ. ಆದರೆ ರಂಗಭೂಮಿ ಕಲಾವಿದರಿಗೆ ಅದು ಒಂದು ಬದುಕು. ಇತ್ತೀಚೆಗೆ ರಂಗಭೂಮಿ ಕಲಾವಿದರಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇಲ್ಲ. ಯಾಕಂದರೆ ಈಗ ಎಲ್ಲವೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮಾಧ್ಯಮದಲ್ಲಿ ಎಲ್ಲವೂ ಕೂಡ ಪ್ರಸಾರ ಆಗೋದ್ರಿಂದ ನೇರವಾಗಿ ಯಾರು ಹೋಗಿ ಕುಳಿತು ನಾಟಕವನ್ನು ಕೇಳ್ತಕ್ಕಂಥದ್ದು ಅಥವಾ ಬೇರೆ ಯಾವುದೇ ಸಮಾರಂಭಗಳು ಕಾರ್ಯಕ್ರಮಗಳಲ್ಲಿ ನಾಟಕಗಳನ್ನು ಅಭಿನಯ ಮಾಡಿಸ್ತಕ್ಕಂಥದ್ದು, ಇವೆಲ್ಲ ಪದ್ಧತಿಗಳು ಆಗಿನ ಕಾಲದಲ್ಲಿತ್ತು. ಬಟ್ ಇವಾಗ ಅಷ್ಟು ಕಂಡು ಬರ್ತಾ ಇಲ್ಲ. ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆಯೇನೋ ಅಂತಕ್ಕಂತಹ ಒಂದು ಬೇಸರದ ವಿಷಯ ಇಂದಿಗೂ ಕೂಡ ಜೀವಂತವಾಗಿದೆ. ಇನ್ನು ಇವರ ಪೂರ್ಣ ಹೆಸರು ನೋಡೋದಾದರೆ ಮೈಸೂರು ವೆಂಕಟಪ್ಪ ಸುಬ್ಬಯ್ಯ ನಾಯ್ಡು. ಇವ್ರನ್ನ MV ಸುಬ್ಬಯ್ಯ ನಾಯ್ಡು ಅಂತ ಹೇಳಿ ಕರೀತಾರೆ. ಇವರು ಪ್ರಮುಖವಾಗಿ ಭಕ್ತ ಪ್ರಹ್ಲಾದ ಅಷ್ಟೇ ಅಲ್ಲದೆ ಹಲವು ತೆಲುಗು ಭಾಷೆಯ ಚಿತ್ರಗಳು, ಇನ್ನಿತರ ಹಲವು ಭಾಷೆಗಳಲ್ಲಿ ಅಭಿನಯ ಮಾಡ್ತಕ್ಕಂಥದ್ದು. ಇದಿಷ್ಟೇ ಅಲ್ಲದೆ ಕೆಲವು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೂ ಕೂಡ ಇವರ ಮತ್ತಷ್ಟು ವಿಶೇಷತೆ ಅಂತಲೇ ಹೇಳ್ಬೋದು. ಇವರಷ್ಟೇ ಅಲ್ಲದೆ ಸುಬ್ಬಯ್ಯ ನಾಯ್ಡು ಅವರ ಮಗ ಲೋಕೇಶ್ ಅವರು ಕೂಡ ಚಲನಚಿತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದು. ಅಷ್ಟೇ ಅಲ್ಲದೆ ಇವರ ಮೊಮ್ಮಗ ಸೃಜನ್ ಲೋಕೇಶ್ ಅವರು ಕೂಡ ಈಗ TV ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದ್ಭುತವಾದ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಅಲ್ವಾ ಸ್ನೇಹಿತರೆ? ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮದಲ್ಲಿ MV ಸುಬ್ಬಯ್ಯ ನಾಯ್ಡು ಅವರನ್ನು ನಾವು ನಿಮಗಾಗಿ ಪರಿಚಯ ಮಾಡಿಕೊಟ್ಟಿದ್ದೇವೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.